ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಒಂದ್ಸಲ ನೋಡಬಹುದು. ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮುಂದುವರೆ ಮುಂಚೆ ನಮ್ಮ ಎಕ್ಸ್ ಖಾತೆಯಲ್ಲಿ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ನ್ಯೂಸ್ ತಿಳ್ಕೊಳ್ಬೇಕು ಅನ್ನೋಂತ ಕುತೂಹಲ ಇರೋರು, ಹಾಗೆ ನೋಡ್ಲಿಕ್ಕೆ ಸಮಯ ಸಿಗುವಂತವ್ರು ನಮ್ಮ ಎಕ್ಸ್ ಖಾತೆಯನ್ನು ಕೂಡ ಫಾಲೋ ಮಾಡಬಹುದು. ಇಲ್ಲಿದೆ ಐಡಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇದರ ಲಿಂಕ್ ಕೂಡ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಝೊಮ್ಯಾಟೊ ಸುದ್ದಿಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ. 70% ವರೆಗೂ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಬ್ರೋಕರ್ ಕೊಟ್ಟಿದ್ದಾರೆ ಅಂತ. ಆ ಒಂದು ನ್ಯೂಸ್ ನ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿತ್ತು. ಜೊತೆಗೆ ಇನ್ನೊಂದು ನ್ಯೂಸ್ ಕೂಡ ಬಂತು. ಆಕ್ಚುಲಿ ಒಂದು ನೆಗೆಟಿವ್ ನ್ಯೂಸ್ ಕೂಡ ಬಂತು. ಕಂಪನಿಗೆ ನೋಡಬಹುದು 800 crore ಟ್ಯಾಕ್ಸ್ ಡಿಮಾಂಡ್ ಬಂದಿದೆ, GST ಡಿಮಾಂಡ್. ಈ ನ್ಯೂಸ್ ಕೂಡ ಬಂದಿತ್ತು. ಇದು ಆಕ್ಚುಲಿ ನೆಗೆಟಿವ್ ನ್ಯೂಸ್. ಬಟ್ ಡೆಸ್ಪೈಟ್ ಆ ನೆಗೆಟಿವ್ ನ್ಯೂಸ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಕ್ವಿಕ್ ಕಾಮರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬಂದಿವೆ. ಅದು ಕೂಡ ಕಂಪನಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿರಬಹುದು. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ, ಯಾಕಂದ್ರೆ ಬಿಸ್ನೆಸ್ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಿದೆ. ನಂತರ ಸಿಯರಾಮ್ ಸಿಲ್ಕ್ ಮಿಲ್ಸ್ ಇವತ್ತು ನೋಡಬಹುದು 14.5% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ. ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಖಂಡಿತ ಗೊತ್ತಾಗಿರುತ್ತೆ. ಕಂಪನಿ ಇಟಲಿ ಅನ್ನುವಂತ ಒಂದು ಪರ್ಫ್ಯೂಮ್ ಬ್ರಾಂಡ್ ಲಾಂಚ್ ಮಾಡಿತ್ತು. ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಂತೂ ಭರ್ಜರಿ ರಿಯಾಕ್ಷನ್ ಬಂದಿದೆ. ಜೊತೆಗೆ ನೀವಿಲ್ಲಿ ನೋಡಬಹುದು ಜಸ್ಟ್ 10 ವೀಕ್ಸ್ ಅಲ್ಲಿ ಮೋರ್ ದನ್ 100% ಜಂಪ್ ಆಗಿದೆ ಸ್ಟಾಕ್. ವಿಜಯ್ ಕೆಡಿಯಾ ಅವರ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರುವಂತಹ ಸ್ಟಾಕ್. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 4300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಡಿಸೆಂಟ್ ಇದೆ. ಬಟ್ ಇಂಡಸ್ಟ್ರಿ ವ್ಯಾಲ್ಯೂಯೇಷನ್ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 79% ಇದೆ. ಎಸ್ಪೆಷಲಿ ನೋಡಬಹುದು ನೀವು ಇಲ್ಲಿ ಅಕ್ಟೋಬರ್ 3 469ರಲ್ಲಿ ಇದ್ದ ಸ್ಟಾಕ್ ಇವತ್ತು 959ಕ್ಕೆ ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮ್ಯಾಕ್ಸಿಮಮ್ 5 years ಪರ್ಫಾರ್ಮೆನ್ಸ್ ನೋಡಿದ್ರೆ 337 ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಎಸ್ಪೆಷಲಿ ನೋಡಬಹುದು ಕಂಪನೀಸ್ ಯಾವ ರೀತಿ ಮೂವ್ ಆಗ್ತವೆ ಅಂತ. 2022ರ ಏಪ್ರಿಲ್ ಅಲ್ಲಿ ಹೈ ಅನ್ನು ಅಚೀವ್ ಮಾಡಿದ ನಂತರ ಭರ್ಜರಿ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್. ಮೋರ್ ದನ್ 30%. ಇನ್ ಕೇಸ್ ನಾವು 5 years ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಕ್ಲಾರಿಟಿ ಗೊತ್ತಾಗುತ್ತೆ. ನೋಡಬಹುದು 34-35% ಕರೆಕ್ಷನ್ ಕೂಡ ಆಗಿದೆ. ಇಂದ ಇಲ್ಲಿ ಚೆಕ್ ಮಾಡಿದ್ರೆ ಅರೌಂಡ್ 38%. ಆಲ್ಮೋಸ್ಟ್ ರೌಂಡ್ ಫಿಗರ್ ಬೇಕಿದ್ರೆ 40 ಅಂತ ತಗೊಳ್ಬಹುದು. ಆ ರೀತಿ ಕರೆಕ್ಷನ್ ಕೂಡ ಆಗುತ್ತೆ ಸ್ಮಾಲ್ ಕ್ಯಾಪ್ ಕಂಪನೀಸ್. ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿ ನೋಡಬಹುದು. ಆ ನಂತರನೇ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗೋದು. ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ರ್ಯಾಲಿ ಇವತ್ತೆಲ್ಲ ನಾಳೆ ಬರುತ್ತೆ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು ಅಷ್ಟೇ. ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಬಟ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ರ್ಯಾಲಿ ಸಡನ್ ಆಗಿ ಬಂತು, ಆನಂತರ 40% ಕರೆಕ್ಷನ್ ಆಯ್ತು. ಯಾರಿಗ್ ಗೊತ್ತು ನೆಕ್ಸ್ಟ್ ಕೂಡ ಕರೆಕ್ಷನ್ ಆಗ್ಬಹುದು. ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ. ನಿಮಗೆ ಕಂಪನಿಯಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಸ್ಟಡಿ ಮಾಡಿ ಮುಂದುವರಿಬಹುದು. ನಂತರ ಅಶೋಕ್ ಲೇಲ್ಯಾಂಡ್ ಸುದ್ದಿಯಲ್ಲಿತ್ತು. 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ. ಕಂಪನಿಗೆ 345 ಕೋಟಿ ಆರ್ಡರ್ ತಮಿಳುನಾಡಿಂದ ಸಿಕ್ಕಿದೆ ಅಂತ. ಒಳ್ಳೆ ರಿಯಾಕ್ಷನ್ ಬಂತು ಓಪನಿಂಗ್. ಆ ನಂತರ ಡೌನ್ ಆಯ್ತು. ಮಾರ್ಕೆಟ್ ಹೇಗೆ ಡೌನ್ ಆಯ್ತು ಅದೇ ರೀತಿ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ. ಕೊನೆಯಲ್ಲಿ ಇನ್ನೂ ಸ್ವಲ್ಪ ಅಪ್ ಆಗಿದೆ. ಕಾರಣ ಕಂಪನಿ ಇನ್ನೊಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಂದ್ರೆ ಪ್ರೈಸ್ ಹೈಕ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ವೆಹಿಕಲ್ಸ್ ಪ್ರೈಸ್ ಹೈಕ್ ಅನೌನ್ಸ್ ಮಾಡಿದೆ. ಅಪ್ ಟು 3% ವರೆಗೂ ಹೈಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಹಾಗಾಗಿ ಕೊನೆಯಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಲಿತ್ತು. ಇದು ಕೂಡ ಪ್ರೈಸ್ ಹೈಕ್ ನ ಕಾರಣಕ್ಕೆ ಸುದ್ದಿಲಿತ್ತು. ಓವರ್ ಆಲ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ TCS ಬಗ್ಗೆ ಕೂಡ ಒಂದು ನ್ಯೂಸ್ ಬಂತು. ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. TCS ನೋಡಬಹುದು ಲಾಂಡಿಸ್ ಗೈರ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದು, ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ನ್ಯೂಜಿಲೆಂಡ್ ಬೇಸ್ಡ್ ಎನರ್ಜಿ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂತ ಕಂಪನಿ. ಈ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಇಂಡಸ್ ಟವರ್ಸ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ JSW ಗ್ರೀನ್ ಎನರ್ಜಿ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ನೀವು ಇಲ್ಲಿ ನೋಡಬಹುದು ಇಂಡಸ್ ಟವರ್ಸ್ ಸೈನ್ಸ್ PPA ವಿತ್ JSW ಗ್ರೀನ್ ಎನರ್ಜಿ ಅರೌಂಡ್ 38 crores ಅಥವಾ 130 ಮೆಗಾವ್ಯಾಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ 1.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಗುಜರಾತ್ ನ ತನ್ನ ಪ್ಲಾಂಟ್ ಅಲ್ಲಿ 200 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕಮಿಷನ್ ಮಾಡಿದೆ. ಜೊತೆಗೆ ಈ 200 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಕಮಿಷನ್ ಮಾಡಿರೋದು ಸುಮಾರು 70% ಎನರ್ಜಿ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದೆ ಕಂಪನಿ. ಅಂದ್ರೆ ₹100 ಖರ್ಚು ಮಾಡ್ತಾ ಇದ್ರೆ ಪವರ್ಗೋಸ್ಕರ ₹70 ಸೇವ್ ಆಗ್ತಾ ಇದೆ. ₹30 ಖರ್ಚಾಗ್ತಿದೆ ಕಂಪನಿಗೆ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಹಾಕೊಂಡಿರೋದ್ರಿಂದ. ಆ ಒಂದು ಅನೌನ್ಸ್ಮೆಂಟ್ ಅನ್ನು ಬಂದಿದೆ. ಇದರಿಂದ ಖಂಡಿತ ಎಬಿಟಾ ಇಂಪ್ರೂವ್ ಆಗುತ್ತೆ. ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಆ ಅನೌನ್ಸ್ಮೆಂಟ್ ಅನ್ನು ಕೂಡ ಸ್ವತಃ ಕಂಪನಿನೇ ಮಾಡಿದೆ.
ಓವರ್ ಆಲ್ ಒಳ್ಳೆ ನ್ಯೂಸ್, ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ, ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ, ಬಟ್ ಖಂಡಿತ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆ ಲಾಭವನ್ನು ಕೊಡುವಂತ ಪ್ರಾಜೆಕ್ಟ್ ಇದು. ನಂತರ ಅಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಕೂಡ ಸುದ್ದಿಲಿತ್ತು. ಇವತ್ತು 2% ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿದೆ. BS5 ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ. ಜೊತೆಗೆ EV ಕ್ರೇನ್ ಕೂಡ ಲಾಂಚ್ ಮಾಡಿದೆ ಕಂಪನಿ. ಈ ಕಂಪನಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ಕ್ರೇನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. EV ಕ್ರೇನ್ ಕೂಡ ಲಾಂಚ್ ಮಾಡಿದೆ. ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ಮೋರ್ ದನ್ 2% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಇದೆ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕಂಪನಿ ಕೊಡ್ತಾ ಇದೆ. ನಂತರ AVG ಲಾಜಿಸ್ಟಿಕ್ಸ್ ಸುದ್ದಿಯಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಕೊಟ್ಟಿದ್ವಿ. ಕಂಪನಿ 90 ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು. ಜೊತೆಗೆ ಇತ್ತೀಚೆಗೆ ಮೋರ್ ದನ್ 1 lakh ಶೇರ್ಸ್ ಅನ್ನ ಪ್ರಮೋಟರ್ಸ್ ಕೂಡ ಖರೀದಿ ಮಾಡಿದ್ದಾರೆ. ಈಗ 90 ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿಯಿಂದ. 600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, 600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ 90 ಕೋಟಿ ಆರ್ಡರ್ ದೊಡ್ಡ ಆರ್ಡರೇ ಆಗುತ್ತೆ, ಸಣ್ಣದೇನಲ್ಲ, ದೊಡ್ಡ ಆರ್ಡರೇ ಆಗುತ್ತೆ ಈ ಕಂಪನಿಯ ಸೈಜ್ ಅನ್ನ ನೋಡಿದ್ರೆ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಜೊತೆಗೆ ಹೈಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು. ಮೋರ್ ದನ್ 25% ಡೌನ್ ಅಲ್ಲೇ ಇದೆ ಸ್ಟಾಕ್ ಈಗಲೂ. ಬಟ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ, ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಮೈಕ್ರೋ ಕ್ಯಾಪ್ಸ್ ತುಂಬಾನೇ ರಿಸ್ಕಿ ಇರ್ತವೆ. ನಂತರ ಬಜಾಜ್ ಆಟೋ ಸುದ್ದಿಯಲ್ಲಿ ಇವತ್ತು 0.64% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ವಾಹನ್ ಡೇಟಾ ರಿಲೀಸ್ ಆಗಿದೆ. ಎಸ್ಪೆಷಲಿ EVಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಕಂಪನಿ ಮಾರ್ಕೆಟ್ ಶೇರ್ ಅನ್ನ ಹೆಚ್ಚು ಮಾಡ್ಕೊಂಡಿದೆ, ಎಸ್ಪೆಷಲಿ 2 ವೀಲರ್ EV ಸೆಗ್ಮೆಂಟ್ ಅಲ್ಲಿ. ಎಷ್ಟು ದಿನ ನಿಮ್ಗೆ ಗೊತ್ತಿತ್ತು ಮಾರ್ಕೆಟ್ ಲೀಡರ್ ಓಲಾ ಎಲೆಕ್ಟ್ರಿಕ್ ಇತ್ತು, ಬಟ್ ಅದನ್ನ ಕೆಳಗಡೆ ತಳ್ಳಿ ಬಜಾಜ್ ಆಟೋ ಮೇಲೆ ಹೋಗಿದೆ, ಎಸ್ಪೆಷಲಿ ಲಾಸ್ಟ್ ಮಂತ್ ಸೇಲ್ಸ್ ಅಲ್ಲಿ. ಬಟ್ ಮುಂದಿನ ದಿನಗಳಲ್ಲಿ ಚೇಂಜಸ್ ಆಗ್ಬೋದೇನೋ, ಬಟ್ ಆಸ್ ಆಫ್ ನಾವು 28% ಮಾರ್ಕೆಟ್ ಶೇರ್ ಅನ್ನ ಪಡ್ಕೊಂಡಿದೆ ಬಜಾಜ್ ಆಟೋ. ಅದರ ನಂತರ ಓಲಾ ಎಲೆಕ್ಟ್ರಿಕ್ ಬರ್ತಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎರಡು ಕಂಪನಿಗಳು ಸುದ್ದಿಯಲ್ಲಿದ್ದು, ಇಲ್ಲೇನಂತ ದೊಡ್ಡ ರಿಯಾಕ್ಷನ್ ಇಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಬಜಾಜ್ ಆಟೋದಲ್ಲಿ ನಿಯರ್ಲಿ ಅಥವಾ ಅಬೌವ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು. 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಡಿಫೆನ್ಸ್ ನಿಂದ ಕಂಪನಿಗೆ ಆರ್ಡರ್ ಸಿಕ್ಕಿದೆ. 259 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆನಂತರ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಆಮೇಲೆ ಸ್ವಲ್ಪ ಕರೆಕ್ಷನ್ ಆಗಿ ಓವರ್ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈಗಾಗಲೇ ನಾವು ಸಾಕಷ್ಟು ಸಲ ಈ ಕಂಪನಿಯನ್ನ ಕವರ್ ಮಾಡಿ ನೋಡಿದ್ದೀರಿ ಅಂದ್ಕೊಳ್ತೀನಿ. ಇದು ಕೂಡ ರಿಸ್ಕಿ ಕಂಪನಿ. 7900 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಎಸ್ಪೆಷಲಿ 2020 ಆನ್ವರ್ಡ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸಾಕಷ್ಟು ಕರೆಕ್ಷನ್ ಗಳಿದಾವೆ ನೋಡಬಹುದು. ಇಲ್ಲಿ 35-36%. ಇದು ಆಗಸ್ಟ್ ಇಂದ, ಎಸ್ಪೆಷಲಿ ಆಗಸ್ಟ್ 2022 ಮಾರ್ಚ್ 2022 ವರೆಗೂ ಕಂಟಿನ್ಯೂಸ್ ಡೌನ್ ಅಲ್ಲೇ ಇತ್ತು ಸ್ಟಾಕ್. ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಬಂದಿರೋದು. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಂಪನಿಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಯಾವತ್ತು ಪ್ರತಿದಿನ ರ್ಯಾಲಿ ಬರೋದಿಲ್ಲ ಯಾವ ಸ್ಟಾಕ್ ಅಲ್ಲೂ ಕೂಡ. ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇಲ್ಲೇ ಎಡಬಹುದು. ಸ್ಟಾಕ್ ಡೌನ್ ಆಯ್ತಾ, ಒಂದ್ 6 ತಿಂಗಳು ಡೌನ್ ಇತ್ತಾ, ಅಥವಾ ಸೇಮ್ ರೇಂಜ್ ಅಲ್ಲಿ ಇತ್ತ, ಕನ್ಸಾಲ್ಟೇಟ್ ಆಯ್ತಾ, ಅವ್ರಿಗೆ ಬೋರ್ ಹೊಡೆದ್ ಬಿಡುತ್ತೆ, ಎಕ್ಸಿಟ್ ಆಗ್ಬಿಡ್ತಾರೆ. ಬಟ್ ಆ ನಂತರ ಅದೇ ಸ್ಟಾಕ್ ಭರ್ಜರಿ ರ್ಯಾಲಿ ಬರುತ್ತೆ, ಅವರ ಬೈಯಿಂಗ್ ಪ್ರೈಸ್ ಗಿಂತ 100%, 150% ಅಪ್ ಆಗುತ್ತೆ. ಆಗ ಹೊಟ್ಟೆ ಹೊರ್ಕೊಳ್ತಾರೆ ಅಥವಾ ರೀ ಎಂಟರ್ ಆಗ್ತಾರೆ ಅಗೇನ್ ಅಪ್ ಅಲ್ಲಿ. ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ಇದೇ ಮೇನ್ ಡಿಸ್ಅಡ್ವಾಂಟೇಜ್ ಆಗೋದು. ಒಳ್ಳೆ ಕಂಪನಿಗಳನ್ನ ಹೋಲ್ಡ್ ಮಾಡಬೇಕು, ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು. ಇದನ್ನ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ. ತುಂಬಾ ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಕೂಡ ಈಗ, ಬಟ್ ಇನ್ನು ಕೆಲವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರಾಕ್ಟಿಕಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಅರ್ಥ ಆಗೋದು. ಮಾರ್ಕೆಟ್ ಅಲ್ಲಿ ಯಾವತ್ತು ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ತಪ್ಪುಗಳನ್ನ ತಿದ್ಕೊಂಡ್ರೆ ನಮ್ಗೆ ಇನ್ನೂ ಜಾಸ್ತಿ ಲಾಭ ಆಗುತ್ತೆ. ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ತಪ್ಪುಗಳನ್ನ ತಿದ್ಕೊಂಡ್ರೆ ಒಂದಷ್ಟು ಕಡಿಮೆ ಲಾಭ ಆಗುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಮರೆಯೋದಿಲ್ಲ. ನಂತರ ವಾರ್ಡ್ ವಿಜಾರ್ಡ್ ಇನೋವೇಷನ್ಸ್ ಕೂಡ ಸುದ್ದಿಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂತು ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಅಂತ. ಆನಂತರ ಡೌನ್ ಆಗಿ ಓವರ್ ಆಲ್ 1.4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು. ವಾರ್ಡ್ ವಿಜಾರ್ಡ್ ಲಾಂಚಸ್ ನ್ಯೂ ರೇಂಜ್ ಆಫ್ ಪ್ಯಾಸೆಂಜರ್ ಅಂಡ್ ಕಮರ್ಷಿಯಲ್ ಎಲೆಕ್ಟ್ರಿಕ್ 3 ವೀಲರ್ಸ್. ಕಂಪನಿ 3 ವೀಲರ್ಸ್ ಅನ್ನ ಲಾಂಚ್ ಮಾಡಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಆನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು 1.4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಪ್ರೀಮಿಯರ್ ಎನರ್ಜೀಸ್ ಕೂಡ ಸುದ್ದಿಲಿತ್ತು. 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ನೋಡಬಹುದು. ಪ್ರೀಮಿಯರ್ ಎನರ್ಜೀಸ್ ಟು ಸೆಟ್ ಅಪ್ 1 ಗಿಗಾವ್ಯಾಟ್ ಸೋಲಾರ್ ಫೋಟೋವೋಲ್ಟೈಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇದನ್ನ ನಾವು ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಹಂಚ್ಕೊಂಡಿದ್ವಿ. ಕಂಪನಿ 1 ಗಿಗಾವ್ಯಾಟ್ ಸೋಲಾರ್ ಫೋಟೋವೋಲ್ಟೈಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂತ. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. 1% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಈಗ ಅನೌನ್ಸ್ಮೆಂಟ್ ಮಾಡಿದೆ, ಅದು ಇನ್ನು ಜಾರಿಗೆ ಬರೋಕೆ ಇನ್ನೂ ಒಂದಷ್ಟು ದಿನ ಬೇಕಾಗುತ್ತೆ. ಯಾಕಂದ್ರೆ ಕಂಪನಿ ಎಲ್ಲ ಸೆಟಪ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡೋಣ ಎಷ್ಟು ದಿನ ತಗೊಳುತ್ತೆ ಅಂತ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗೆ ಒಂದು ಒಳ್ಳೆ ಸುದ್ದಿನೇ. ನಂತರ ಮಾಧವ್ ಇನ್ಫ್ರಾ ಪ್ರಾಜೆಕ್ಟ್ ಒಂದು ಪೆನ್ನಿ ಸ್ಟಾಕ್ ಅಂತ ಹೇಳ್ಬೋದು. ಇವತ್ತು ನಿಯರ್ಲಿ 2% ಅಪ್ ಆಗಿದೆ ಸ್ಟಾಕ್. ಎಸ್ಪೆಷಲಿ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ
ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು. ಕಂಪನಿಗೆ ರೈಲ್ವೇಸ್ ಇಂದ ಆರ್ಡರ್ ಸಿಕ್ಕಿದೆ. 264 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. 397 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 397 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ 264 ಕೋಟಿ ಆರ್ಡರ್ ಅಂತಂದ್ರೆ ತುಂಬಾ ದೊಡ್ಡ ಆರ್ಡರ್. ಹಾಗಾಗಿನೇ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ. ಬಟ್ 14 ರೂಪಾಯಿ ಇದೆ, ರ್ಯಾಲಿ ಬಂದಿದೆ, ರೈಲ್ವೇಸ್ ಇಂದ ಆರ್ಡರ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಬೈ ಮಾಡೋದಲ್ಲ. ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಇನ್ ಕೇಸ್ ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 62% ಪಾಸಿಟಿವ್ ಇದೆ. ಬಟ್ ನೀವು ಇಲ್ಲಿ ನೋಡಬಹುದು ಭರ್ಜರಿಯಾಗಿ ಅಪ್ ಆಗುತ್ತೆ. ಯಾಕಂದ್ರೆ ಒಂದು ಪೆನ್ನಿ ಸ್ಟಾಕ್, ಅನಂತರ ಡಂಪ್ ಕೂಡ ಅಷ್ಟೇ ಭರ್ಜರಿಯಾಗಿ ಆಗುತ್ತೆ. ನೋಡಬಹುದು ಮೋರ್ ದೆನ್ 40%. ಇದು ನಿಮ್ಗೆ ಗೊತ್ತಿರಬೇಕು. ಪೆನ್ನಿ ಸ್ಟಾಕ್ ಗಳಲ್ಲಿ ಯಾವ ಕಂಪನಿಯ ಪ್ರೈಸ್ ಕಡಿಮೆ ಇರುತ್ತೋ ಅಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ. ಹಾಗಾಗಿ ಈಸಿಯಾಗಿ ಪಂಪ್ ಮಾಡೋದು, ಡಂಪ್ ಮಾಡೋದು ಮಾಡ್ತಾ ಇರ್ತಾರೆ. ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಣ್ಣ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ನೋಡಬಹುದು 2019 ಸೆಪ್ಟೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ. ಅಲ್ಲಿಂದ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇತ್ತು 2023 ವರೆಗೂ ಕೂಡ. ಸೊ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇದೇ ರೀತಿ ಆರ್ಡರ್ ಗಳು ಕಂಪನಿಗೆ ಸಿಗ್ತಾ ಹೋದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ. ಇಂಟ್ರೆಸ್ಟ್ ಇರಬೇಕಿದ್ರೆ ಡೀಟೇಲ್ ಅನಾಲಿಸಿಸ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ. ಜಸ್ಟ್ 15 ರೂಪೀಸ್ ರೇಂಜ್ ಅಲ್ಲಿ ಇದೆ ಅಂತ ಟ್ರೈ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ. ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಲಿತ್ತು. 0.37% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿ ಭೂತಾನ್ ನ ತಿಂಪುನಲ್ಲಿ ರೆಸಾರ್ಟ್ ಅನ್ನ ಆರಂಭಿಸಿದೆ. ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಜೊತೆಗೆ ನೋಡಬಹುದು ನ್ಯೂ ಪ್ರಾಪರ್ಟಿ ಇನ್ ಜಾರ್ಖಂಡ್. ಜಾರ್ಖಂಡ್ ಅಲ್ಲೂ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ 2 ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಅವರ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಈ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ Q3 ಅಂಡ್ Q4 ಅಲ್ಲಿ ಕೊಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಎಸ್ಪೆಷಲಿ ಇನ್ನು ಹಾಲಿಡೇಸ್ ಸೀಸನ್ ಶುರುವಾಗೋದ್ರಿಂದ ಈ ಕಂಪನೀಸ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಬೇಕಾದ್ರೆ ನೀವು ಹಾಸ್ಪಿಟಾಲಿಟಿ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಭಾರತಿ ಏರ್ಟೆಲ್ ಇವತ್ತು ನೋಡಬಹುದು 4.5% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕೆಲವು ಬ್ಲಾಕ್ ಡೀಲ್ಸ್ ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ. ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಜೊತೆಗೆ ಕೆಲವು ಬ್ರೋಕರೇಜಸ್ ಕೂಡ ಇದರ ಮೇಲೆ ಪಾಸಿಟಿವ್ ಕಮೆಂಟ್ರಿನ ಕೊಟ್ಟಿದ್ದಾರೆ. ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಭಾರತಿ ಏರ್ಟೆಲ್ ಅಲ್ಲಿ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.